ಪ್ರಾಣಿ ಸಂಕುಲದಲ್ಲಿ ತಾಯಿ ಆನೆಗಳು ತನ್ನ ಮರಿಯನ್ನು ಕಾಪಾಡೋದು ತುಂಬ ವಿಶಿಷ್ಟವಾದದ್ದು. ಏನಾದರೂ ಒಂದು ಗುಂಪಿನಲ್ಲಿ ಹಲವಾರು ಆನೆಗಳಿದ್ರೆ ಆ ಮರಿ ಆನೆಯನ್ನು ಕಾಪಾಡೋದಕ್ಕೆ ತಾಯಿ ಯಾವಾಗಲೂ ಕೂಡ ಸಂರಕ್ಷಣೆ ಮಾಡ್ತಾ ಇರುತ್ತೆ. ಜೊತೆಗೆ ಆ ಗುಂಪಿನ ಸದಸ್ಯರು ಏನು ಮಾಡ್ತಾರೆ, ತಾಯಿ ಮತ್ತು ಆನೆಯನ್ನು ಅದು ಎಲ್ಲೂ ಡಿವೈಡ್ ಆಗದಿಲ್ಲದಂಗೆ, ಅಂದರೆ ಬೇರೆ ಏನಾದರೂ ಪ್ರಾಣಿ, ಹುಲಿ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಯಾವುದಾದ್ರೂ ಜೀವಿ ಅಟ್ಯಾಕ್ ಮಾಡೋಕ್ಕೆ ಬಂದರೂ ಕೂಡ ಸಂರಕ್ಷಣೆ ಮಾಡೋದಕ್ಕೆ ಅವಕಾಶ ಇರೋ ರೀತಿ ಮಾಡ್ತವೆ. ಕನ್ನಡಿಗರೇ ನಮಸ್ಕಾರ, ನಾನು ಜ್ಞಾನ ಸಿಂಧು ಸ್ವಾಮಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತೇ ಆಗಿ. ನಾನು ಹಲವಾರು ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ, ಟ್ರಾವೆಲಿಂಗ್, ಬ್ಲಾಗಿಂಗ್, ಜೊತೆಗೆ ಆ್ಯಕ್ಟಿವಿಸಮ್, ಜೊತೆಗೆ ಪೊಲಿಟಿಕಲ್ ಆದ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ವೀಡಿಯೋಗಳು. ಇವತ್ತು ನಾವು BRT ಬಿಳಿಗಿರಿ ರಂಗನ ಬೆಟ್ಟ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಜಂಗಲ್ ಲಾಡ್ಜ್ಗೆ ಹೋಗ್ತಾ ಇದ್ವಿ. ತುಂಬ ಅದ್ಭುತವಾದ ಪಯಣ. ಹೋಗಬೇಕಾದ್ರೆ ನಿಮಗೊಂದು ದೊಡ್ಡ ಅದ್ಭುತವಾದ ಪಯಣ ಸಿಗುತ್ತೆ. ನೀವು BR ಹಿಲ್ಸ್ಗೆ ಹೋಗಬೇಕಾದ್ರೆ ಒಂದು ಕಾಡನ್ನು ಆದೇನೆ ಹೋಗಬೇಕಾಗುತ್ತೆ ಅಲ್ಲಿ ಜಂಗಲ್ ಲಾಡ್ಜಸ್ಗೆ. ಹಾಗಾಗಿ ಅಲ್ಲಿ ಚೆಕ್ಕಿಂಗ್ ಪೋಸ್ಟ್ ಕೂಡ ಇರುತ್ತೆ, ನಿಮಗೆ ಚೆಕ್ ಮಾಡ್ತಾರೆ ಒಳಗಡೆ, ಮತ್ತು ನಿಮಗೆ ಇನ್ಸ್ಟ್ರಕ್ಷನ್ ಕೂಡ ಕೊಡ್ತಾರೆ. ನೀವು ಯಾವುದೇ ರೀತಿ ಅಲ್ಲಿ ಪ್ರಾಣಿಗಳಿಗೆ ಆಹಾರವನ್ನು ತಿನ್ನಿಸಬಾರ್ದು, ಬಾಟ್ಲು ಕವರ್ಗಳನ್ನು ಎಸಿಬಾರ್ದು, ಮತ್ತು ನಿಮ್ಮ ಕಾರನ್ನು ಎಲ್ಲೂ ನಿಲ್ಲಿಸಬಾರ್ದು ಅಂತೇಳಿ. ಹಾಗಾಗಿ ನಾವಿವತ್ತು ಅಲ್ಲಿಂದ ಬಂದು ನೇರವಾಗಿ ಕೆ ಗುಡಿ ಫಾರೆಸ್ಟ್ ಜಂಗಲ್ ಲಾಡ್ಜಸ್ಗೆ ಇದೆ. ತುಂಬ ಅದ್ಭುತವಾದ ನನಗೆ ತುಂಬ ಅದ್ಭುತವಾಗಿ ಖುಷಿ ಆಯಿತು ಇದನ್ನು ನೋಡಿ ಜಾಗನ. ಯಾಕೆ ಅಂತಂದರೆ ಇಲ್ಲೆಲ್ಲ ಟೆಂಟ್ಗಳ ರೀತಿಯಲ್ಲಿ ಇವನ್ನ ಕಟ್ಟಿದ್ರು. ಹಾಗೆ ಮುಂದೆನೂ ಕೂಡ ಒಳ್ಳೆ ಬೆಟ್ಟದ ಮೇಲೆ ತಗ್ಗಿನ ಪ್ರದೇಶದಲ್ಲೂ ಕೂಡ ಒಳ್ಳೆ ಕಾಡು. ಹಾಗಾಗಿ ಜಂಗಲ್ ಲಾಡ್ಜಸ್ ಎಲ್ಲನೂ ಕೂಡ ಅರಣ್ಯ ಪ್ರದೇಶಗಳಲ್ಲೇ ಇರ್ತವೆ. ಆದರೆ ಕೆ ಗುಡಿಗೆ ನಾನು ಇವತ್ತೇ ವಿಶಿಷ್ಟವಾಗಿ ಭೇಟಿ ಕೊಟ್ಟಿದ್ದು, ಮತ್ತು ಈ ಪ್ರದೇಶ ನನಗೆ ಭಾಳ ಖುಷಿ ಆಯಿತು. ಬೇರೆ ಜಂಗಲ್ ಲಾಡ್ಜಸ್ಗಳಲ್ಲಿ ಏನಾಗುತ್ತೆ ಅಂದರೆ ಒಂದು ಕಾಂಪೌಂಡ್ ಹಾಕ್ಬಿಟ್ಟು ಅಲ್ಲಿಗೆ ಸೀಮಿತವಾದಂಥ ರೂಮ್ಗಳನ್ನು ಕಟ್ಟಿ ಬಿಲ್ಡಿಂಗ್ಗಳನ್ನ ಕಟ್ಟಿರ್ತಾರೆ. ಆದರೆ ನಾವು ಬೇಕು ಅಂತಲೇ ಈ ಥರ ಟೆಂಟ್ಗಳನ್ನ ಆಯ್ಕೆ ಮಾಡಿಕೊಂಡು, ಆಹಾರ ಕೂಡ ವಿಭಿನ್ನವಾಗಿತ್ತು. ನಿಮಗೆ ಚಿಕನ್ನು, ಹಾಗೆ ವೆಜ್ ಆದರೆ ವೆಜ್ಜು, ಮತ್ತು ಎಲ್ಲ ಥರದ್ದು ಮೊಸರು, ಹಣ್ಣುಗಳು, ಎಲ್ಲ ಥರದ್ದು ಆಹಾರವು ಕೂಡ ವಿಭಿನ್ನವಾಗಿತ್ತು. ಹಾಗೆ ನಮ್ಮನ್ನು ಸ್ವಾಗತ ಕೂಡ ಚೆನ್ನಾಗಿ ಮಾಡಿದ್ರು ಅಲ್ಲಿನ ಸಿಬ್ಬಂದಿಗಳು. ಭಾಳ ಖುಷಿಯಾಯಿತು ಈ ಜಾಗವನ್ನು ಬಂದು ನೋಡೋದಕ್ಕೆ ನನಗೆ. ಆಮೇಲೆ ಈ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶಗಳು, ಈ ಪ್ರಾಜೆಕ್ಟ್ ಯಾವಾಗ ಶುರುವಾಯಿತೋ ಆವಾಗಿಂದನೂ ಕೂಡ ಹಲವಾರು ರೀತಿಯಲ್ಲಿ ಕಾಡುಗಳು ಉಳಿಯೋದಕ್ಕೆ ಶುರುವಾಗಿದೆ. ಕಾಡುಗಳಲ್ಲಿ ಅನೇಕ ಜೀವ ಸಂಕುಲಗಳಾಗಿರ್ಬೋದು, ವೈಲ್ಡ್ ಡಾಗ್ಸ್ ಆಗಿರ್ಬೋದು, ಎಮ್ಮೆಗಳಾಗಿರ್ಬೋದು, ಜಿಂಕೆಗಳಾಗಿರ್ಬೋದು, ಆಮೇಲೆ ಚಿರತೆಗಳು, ಮತ್ತು ಮುಖ್ಯವಾಗಿ ಹುಲಿಗಳು ಯಾವಾಗ ಸಂರಕ್ಷಣೆ ಮಾಡ್ತೀವೋ ಆಟೋಮೆಟಿಕ್ಕಾಗಿ ಅಲ್ಲಿ ಎಲ್ಲ ರೀತಿಯ ಚಟುವಟಿಕೆಗಳು ನಿಂತೋಗುತ್ತೆ. ಹಾಗಾಗಿ ನಾವಿವತ್ತು ವೈಲ್ಡ್ ಲೈಫ್ ಸಫಾರಿ ಕೂಡ ಹೋಗ್ತಾ ಇದ್ದೀವಿ. ಕೆ ಗುಡಿಲಿ ನಿಮಗೆ ವೈಲ್ಡ್ ಲೈಫ್ ಸಫಾರಿ ಕೂಡ ಇರುತ್ತೆ. ಬೆಳಗ್ಗೆ ಮತ್ತು ಸಂಜೆ 2 ಸಫಾರಿ ನಿಮಗಿರುತ್ತೆ. ನೀವೇನಾದರೂ ಜಂಗಲ್ ಲಾಡ್ಜಸ್ನ ಬುಕ್ ಮಾಡಿದ್ರೆ ನಿಮ್ಗೆ ಇಲ್ಲೊಂದು ಮಾಹಿತಿ ಕೇಂದ್ರ ಕೂಡ ಇದೆ. ಆ ಮಾಹಿತಿ ಕೇಂದ್ರದಲ್ಲಿ ನೀವು ಜಂಗಲ್ ಲಾಡ್ಜಸ್ ಬುಕ್ ಮಾಡಿಲ್ಲ ಅಂದರೆ ನೇರವಾಗಿ ಕೂಡ ನೀವು ಸಫಾರಿಗೆ ಬರ್ಬೋದು. ನಾವಿವತ್ತು ಸಫಾರಿಗೆ ಹೋದ್ವಿ ಸಂಜೆ ಮತ್ತು ಬೆಳಗ್ಗೆ. ನಮ್ಮ ಜೊತೆಗೆ ಇನ್ನೂ ಹಲವಾರು ಗುಂಪುಗಳು ಈ ಸಫಾರಿಗೆ ಬಂದಿದ್ದರು. ಅವ್ರ ಜೊತೆಗೆ ನಮ್ಮ ಜೀಪಲ್ಲೂ ಕೂಡ ಹಲವಾರು ಜನ ನಮ್ಮ ಜೀಪನ್ನು ಶೇರ್ ಮಾಡ್ಕೊಂಡಿದ್ರು. ಭಾಳ ಖುಷಿಯಾಯಿತು. ಸಫಾರಿಗೆ ಹೋದಾಗ ನಾವು ಮೊದಲನೇದಾಗಿ ನೋಡಿದ್ದು ತಾಯಿ ಮತ್ತು ಮರಿ ಆನೆ. ತಾಯಿ ಆನೆ ಮತ್ತು ಮರಿ ಆನೆ ಸಪ್ರೇಟ್ ಆಗಿಬಿಟ್ಟಿದ್ದು. ಒಂಟಿ ಸಲಗದ ಕಥೆಯನ್ನು ಕೂಡ ನನಗೆ ಅಲ್ಲಿ ಅರಣ್ಯ ಇಲಾಖೆಯವರು ಹೇಳಿದರು. ಯಾವಾಗ ತಾಯಿ ಗಂಡು ಮರಿಗೆ ಜನ್ಮ ನೀಡುತ್ತೆ, 16 ವರ್ಷಗಳ ಕಾಲ ತನ್ನ ಜೊತೆಗಿಟ್ಕೊಳ್ಳುತ್ತೆ. 16 ವರ್ಷ ಆದ ನಂತರ ಅದು ಪ್ರಾಕೃತಿಕವಾಗಿ ತನ್ನ ಜೊತೆ ಏನಾದರೂ ಇದು ಸಂಪರ್ಕ ಬೆಳೆಸ್ಬಿಡುತ್ತೆ ಅಥವಾ ಮಗು ಮಾಡೋದಕ್ಕೆ ಟ್ರೈ ಮಾಡುತ್ತೆ ಅಂದರೆ ಅದನ್ನು ಸಪ್ರೇಟ್ ಮಾಡುತ್ತೆ. ಆಗ ನೀವು ದಂತ ಬಿಟ್ಕೊಂಡು ಟಸ್ಕನ್ನು ಬಿಟ್ಕೊಂಡು ಓಡಾಡ್ತಿರುವಂಥ ಆನೆಗಳು ನೋಡ್ತಿರಲ್ಲ, ಅವು ಒಂಟಿ ಸಲಗಳಾಗಿ ಓಡಾಡ್ತಾ ಇರ್ತವೆ. ಅದು ರೀಪ್ರೊಡಕ್ಟಿವ್ ಟೈಮಲ್ಲಿ ಮಾತ್ರ ಹೆಣ್ಣಿನ ಆನೆಗಳ ಜೊತೆ ಅದು ಸೇರಿಕೊಳ್ತವೆ. ಆದರೆ ಇಲ್ಲಿ ನಮಗೆ ಕಾಣ್ತಾ ಇರುವಂಥ ತಾಯಿ ಮತ್ತು ಮರಿ ಆನೆ ಯಾವುದು ಅಂತ ನಮಗೆ ಗೊತ್ತಾಗಲಿಲ್ಲ. ಅದು ಗಂಡಾಣೆನ ಹೆಣ್ಣಾಣೆನ ಅಂತ. ಅದಕ್ಕೆ ತಾಯಿ ಆನೆ ಏನಾದರೂ ಹೆಣ್ಣಾನೆಗೆ ಏನಾದರೂ ಜನ್ಮ ಕೊಟ್ಟರೆ ಅದು ಫ್ಯಾಮಿಲಿ ಮೆಂಬರ್ ಥರ ಜೀವನ ಪರ್ಯಂತ ಫ್ಯಾಮಿಲಿ ಜೊತೆಗೇ ಇರ್ತವೆ. ಅವು ಜೊತೆಗೆ ಆಹಾರವನ್ನು ತಿನ್ನೋದು ಮತ್ತು ಸುತ್ತಲೂ ಓಡಾಡೋ ಅಂಥದ್ದು, ಹಾಗೆ ಎಲ್ಲ ಕಡೆ ಇದನ್ನು ಸಂಚಾರ ಮಾಡ್ತವೆ. ಇನ್ನೂ ವಿಸ್ಮಯ ಅಂತಂದರೆ ಸುಮಾರು 100-200-300 ಕಿಲೋಮೀಟ್ರ್ವರೆಗೂ ಕೂಡ ನೀರಿನ ಸ್ಮೆಲ್ಲನ್ನು ಗ್ರಹಿಸಿ ಆನೆಗಳು ಸಂಚಾರ ಮಾಡೋದು. ಹಾಗಾಗಿ ಇವಾಗ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಹಲವಾರು ಕಡೆ ನೀರಿನ ಮಳೆ ಬಂದಿದ್ದರಿಂದ ನೀರೆಲ್ಲ ಕಡೆ ಇದೆ. ಹಾಗಾಗಿ ಆನೆಗಳೆಲ್ಲ ಮೇಯ್ತಾ ಇದ್ವು. ಜೊತೆಗೆ ಇದಲ್ಲದೆ ನಮ್ಗೆ ಇನ್ನೊಂದು ಗುಂಪು ಕೂಡ ಆನೆಗಳ ಭೇಟಿ ಆಗುತ್ತೆ. ಆ ವಿಡಿಯೋ ಕೂಡ ಇದರಲ್ಲೇ ಇದೆ, ನೀವು ಸಂಪೂರ್ಣವಾದ ವಿಡಿಯೋವನ್ನು ನೋಡ್ತಾ ಇರಿ. ಜೊತೆಗೆ ಏನಂದರೆ
ಈ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶ ಸುಮಾರು ವಿಭಾಗಗಳಿದೆ. ನಿಮಗೆ ಝೋನ್ ವೈಸ್ ಇರುತ್ತೆ. ಇಲ್ಲಿ ಸಫಾರಿ ಝೋನಲ್ಲಿ ನಿಮಗೆ ಕೆಲವು ಭಾಗ ಮಾತ್ರ ಸಫಾರಿ ಝೋನಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ನಿಮ್ಗೆ ಹಲವಾರು ಅಲ್ಲಿ ಪ್ರಾಣಿಗಳು ಕಾಣ್ಬೋದು, ಬಿಟ್ಟರೆ ಬಿಡ್ಬೋದು. ಆದರೆ ನಮಗೆ ಕಂಡಿದ್ದೇನೆಂದರೆ ಕಾಡೆಮ್ಮೆ, ಆನೆಗಳು, ಮುಂಗ್ಸಿ, ಆಮೇಲೆ ಅನೇಕ ರೀತಿಯ ಪಕ್ಷಿಗಳು ಮತ್ತು ಹಾವುಗಳು, ಈ ಥರದ್ದು ಎಲ್ಲವೂ ನಮಗೆ ಕಾಣೋದಕ್ಕೆ ಶುರುವಾಯಿತು. ಜೊತೆಗೆ ಇನ್ನೊಂದೇನು ಅಂದರೆ ಅಲ್ಲೊಂದು ಏನು ನೀರಿನ ಹೊಂಡದಲ್ಲಿ, ಇದೇ ಹೊಂಡ ನೋಡಿ, ಇದೇ ಹೊಂಡದಲ್ಲಿ ಎಲ್ಲ ಏನೋ ಒಂದು ಕಾಡಾನೆಯ ಒಂದು ದೊಡ್ಡ ದಿಂಡೇ ಬಂದ್ಬಿಟ್ಟು ಇಲ್ಲಿ ಏನೋ ಆಹಾರವನ್ನು ಆರಿಸ್ಕೊಂಡು ನೀರನ್ನು ಕುಡಿಯೋಕ್ಕೆ ಬಂದಂಥದ್ದು. ಅದು ನಮಗೆ ಈ ಪ್ರದೇಶ ನೋಡಿ ಬರ್ತಾ ಇದ್ದಾವೆ. ಅಲ್ಲಿ ಸಖತ್ ದೂರದಲ್ಲಿ ನಾವು ನಿಂತಿದ್ವಿ. ಹಾಗಾಗಿ ಸುಮಾರು ಮರಿ ಆನೆ ಕೂಡ ಅದರಲ್ಲಿತ್ತು. ಮರಿ ಜೊತೆಗೆ ಸುಮಾರು ಒಂದು ಕುಟುಂಬದ ಸದಸ್ಯರು, ಒಂದು 5-6 ಆನೆಗಳು ಇದ್ವು. ತುಂಬ ಸೂಕ್ಷ್ಮಗ್ರಾಹಿಗಳು ಈ ಆನೆಗಳು ತುಂಬ ಸೂಕ್ಷ್ಮಗ್ರಾಹಿಗಳು. ಜೊತೆಗೆ ಅಲ್ಲಿ ಏನು ನೀರನ್ನು ಕುಡಿಯೋದಾಗಿರ್ಬೋದು, ಆಹಾರ ತಿನ್ನೋದಾಗಿರ್ಬೋದು, ಅದನ್ನೆಲ್ಲ ಮಾಡ್ತಾ ಇರ್ತವೆ. ಹಾಗೆ ಆನೆಗಳ ಬಗ್ಗೆ, ಈ ಕಾಡಿನ ಬಗ್ಗೆ ತುಂಬ ವಿಸ್ಮಯವಾದ ಸಂಗತಿಗಳು ನಮ್ಗೆ ತಿಳ್ಕೊಂಡ್ವಿ. ನಾವು ಏನು ಸಫಾರಿ ಝೋನಲ್ಲಿದ್ವಿ, ಅಲ್ಲಿ ಒಂದು 5-6 ಹುಲಿಗಳಿದೆ. ಆದರೆ ನಮಗೆ ಹುಲಿಯನ್ನು ಕಾಣುವಂಥ ಸೌಭಾಗ್ಯ ಏನು ಕಾಣಲಿಲ್ಲ. ಆದರೆ ಆನೆಗಳು ಮಾತ್ರ ಕಾಣ್ತು. ಆನೆಗಳು, ಕಾಡೆಮ್ಮೆಗಳು, ಜೊತೆಗೆ ಜಿಂಕೆಗಳು ಮತ್ತು ಪಕ್ಷಿಗಳು, ಸುಮಾರು ರೀತಿಯ ಪಕ್ಷಿಗಳು, ಹಾಗೆ ವೈಲ್ಡ್ ಡಾಗ್ಸ್ ಕೂಡ ಕೆಲವು ಕಂಡ್ವು ನಮಗೆ. ಇದನ್ನೆಲ್ಲವನ್ನು ನೋಡಿ ಭಾಳ ಖುಷಿಯಾಯಿತು ನಮಗೆ. ಇಂಥ ಜಂಗಲ್ ಲಾಡ್ಜಸ್ಸಲ್ಲಿ ಒಂದು ಒಳ್ಳೆಯ ಆಹಾರ ಸಿಗುತ್ತೆ ನಿಮಗೆ. ಜೊತೆಗೆ ಒಂದಿನ ಉಳ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆ ಇರುತ್ತೆ ಮತ್ತು ಆ್ಯಕ್ಟಿವಿಟಿ ಇರುತ್ತೆ ಈ ಥರದ್ದು. ಹಾಗಾಗಿ ನಾನು ಪ್ರತಿ ವರ್ಷ ಸ್ನೇಹಿತರ ಜೊತೆಗೆ ಯಾವುದಾದ್ರೂ ಒಂದು ಜಂಗಲ್ ಲಾಡ್ಜಸ್ಗೆ ಹೋಗ್ತಾ ಇರ್ತೀನಿ. ಸುಮಾರು ಜಂಗಲ್ ಲಾಡ್ಜಸ್ ನೋಡಿದ್ದೆ, ಆದರೆ ಕೆ ಗುಡಿಗೆ ಬಂದಿದ್ದು ಇದೇ ಮೊದಲು. BRT ಬಿಳಿಗಿರಿ ರಂಗನ ಬೆಟ್ಟದಲ್ಲಿರುವಂಥ ಜಂಗಲ್ ಲಾಡ್ಜ್ ತುಂಬ ಅದ್ಭುತವಾಗಿದೆ. ಇಲ್ಲಿಂದ ಬಿಳಿಗಿರಿ ರಂಗನ ಬೆಟ್ಟ ಕೂಡ ಒಂದು 20 ಕಿಲೋಮೀಟ್ರ್ ಆಗುತ್ತೆ. ಅದು ಕೂಡ ನೋಡುವಂಥ ಒಂದು ತಾಣ. ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬಿಳಿಗಿರಿ ರಂಗನ ಬೆಟ್ಟ ಮತ್ತು ಅಲ್ಲಿರೋ ದೇವಸ್ಥಾನ ಮತ್ತು ಆ ಥರದನ್ನೆಲ್ಲ ತೋರಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇವತ್ತಿನ ಅದೇ ವಿಡಿಯೋದಲ್ಲಿ ನಾವು ಈ ಕೆ ಗುಡಿಯಲ್ಲಿರುವಂಥ ಏನು ಕ್ಯಾಂಪಲ್ಲಿ ನಡೆಯುವಂಥ ಆ್ಯಕ್ಟಿವಿಟೀಸ್ ಬಗ್ಗೆ ನಿಮಗೆ ನೀವೇನಾದರೂ ಬುಕ್ ಮಾಡಿದ್ರೆ ಮಧ್ಯಾಹ್ನ 1 ಗಂಟೆಗೆ ಚೆಕ್ಕಿಂಗ್ ಇರುತ್ತೆ. 1 ಗಂಟೆ ಚೆಕ್ಕಿಂಗಿಂದ ನೀವು ಚೆಕ್ಕಿಂಗ್ ಮಾಡಿದ ತಕ್ಷಣ ಊಟ ಇರುತ್ತೆ. ನೆಕ್ಸ್ಟ್ 2:30 ಊಟ ಮುಗಿದಾದ್ಮೇಲೆ 3:30ಗೆ ನಿಮಗೆ ಸಫಾರಿ ಕರ್ಕೊಂಡು ಹೋಗ್ತಾರೆ. ಜೀಪ್ ಸಫಾರಿ ಇರುತ್ತೆ. ಅದಾದಮೇಲೆ ಒಂದು 6:30ವರೆಗೂ ಜೀಪ್ ಸಫಾರಿ ಆದಮೇಲೆ ಬಂದ ತಕ್ಷಣ ನಿಮಗೆ ಡಾಕ್ಯುಮೆಂಟ್ರಿ ಫಿಲಮ್ ಇರುತ್ತೆ. ಡಾಕ್ಯುಮೆಂಟ್ರಿ ಫಿಲಮ್ ನೋಡಿ ನೀವು ಸಂಜೆ ಊಟ ಇರುತ್ತೆ. ಊಟ ಆದಮೇಲೆ ನೀವು ಮಲಗ್ಬೋದು. ಬೆಳಗ್ಗೆನೂ ಕೂಡ 5 ಗಂಟೆಗೆ ಸಫಾರಿ ಇರುತ್ತೆ. ಇಲ್ಲಿ ನಾವು ಹೋಗಿದ್ದಾಗ ಒಂದು ತಾಯಿ ಮತ್ತು ಮರಿಯಾನೆ ನೋಡ್ತಾ ಇರ್ಬೋದು ನೀವು. ತಾಯಿ ಮತ್ತು ಮರಿಯಾನೆ ನಮ್ಮ ಪಕ್ಕದಲ್ಲೇ ಸ್ವಲ್ಪ ದೂರದಲ್ಲೇ ಇತ್ತು. ತಾಯಿ ಆನೆ ಮರಗಳನ್ನೆಲ್ಲ ಕಡಿದು ನಮಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾಯಿತ್ತು. ಅಲ್ಲಿ ಸುತ್ತಮುತ್ತ ಇರುವ ಸೊಂಡ್ಲಲ್ಲಿ ಮತ್ತು ಏನು ಅದು ಸೌಂಡ್ ಕೂಡ ಮಾಡ್ತಾಯಿತ್ತು. ಅದು ನಮಗೆ ಭಾಳ ಇಷ್ಟ ಆಗಿದ್ದಂಥದ್ದು. ಮತ್ತು ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಇನ್ನೊಂದು ರೌಂಡ್ ಸಫಾರಿಗೆ ನಾವು ಹೊರಟ್ವಿ. ಇನ್ನೊಂದು ರೌಂಡ್ ಸಫಾರಿಗೆ ಹೊರಟಾಗ ನಮಗೆ ತುಂಬ ಪ್ರಾಣಿಗಳೇನು ಕಾಣಲಿಲ್ಲ. ಆದರೆ ನಾವು ಅಂದ್ಕೊಳ್ತಾ ಇದ್ವಿ ನಮಗೆ ಹುಲಿ ಸಿಗಲಿ ಅಂತ. ಆದರೆ ಹುಲಿ ಸಿಗಲಿಲ್ಲ. ನೆಕ್ಸ್ಟ್ ಟೈಮ್ ಲಾಟ್ರಿ ಟಿಕೆಟ್ ಥರ ಅಂತ ಅಂದ್ಕೊಳ್ತಾ ಇರ್ತೀವಿ ನಾವು. ಪ್ರತಿ ವರ್ಷ ಹೋದಾಗಲೂ ಕೂಡ ಹುಲಿ ಸಿಗಲಿ ಅಂತ ಸಿಗಲಿಲ್ಲ. ಆದರೆ ಈ ಸರಿ ಕಾಡೆಮ್ಮೆಗಳು ಸಿಕ್ತು. ಕಾಡೆಮ್ಮೆಗಳು 2 ಸಿಕ್ತು. ಅದ್ರ ಜೊತೆಗೆ ಅಲ್ಲಿನ ಅನೇಕ ಜಿಂಕೆಗಳು ನಮಗೆ ಸಿಕ್ತು. ಕಾಡೆಮ್ಮೆಗಳು, ಜಿಂಕೆಗಳು ಮತ್ತು ನಾಗರಹೊಳೆ ಫಾರೆಸ್ಟ್ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಅಲ್ಲಿ ಕೂಡ ನಮಗೆ ನಾಗರಹೊಳೆಯಲ್ಲಿ ಅನೇಕ ಜಿಂಕೆಗಳು ಮತ್ತು ಅನೇಕ ಪ್ರಾಣಿಗಳು, ಆನೆಗಳೆಲ್ಲ ಸಿಗುತ್ತೆ. ಆ ವಿಡಿಯೋ ಕೂಡ ನನ್ನದು ಯೂಟ್ಯೂಬ್ ಚಾನಲಲ್ಲಿದೆ. ನನ್ನ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಹಲವಾರು ವಿಡಿಯೋಗಳು ಮಾಡೋದಕ್ಕೆ ನೀವು ಪ್ರೋತ್ಸಾಹ ನೀಡಿ. ತುಂಬ ಅದ್ಭುತವಾದ ಜರ್ನಿ ಆಗಿತ್ತು ನಮ್ಮದು. ಇದನ್ನೆಲ್ಲವನ್ನು ನೋಡಿಕೊಂಡು ಭಾಳ ಖುಷಿಯಿಂದ ನಾವು 2 ದಿನ ಅಲ್ಲಿ ತಂಗಿದ್ವಿ ಮತ್ತು ಅದನ್ನೆಲ್ಲ ನೋಡಿಕೊಂಡು ಬಂದ್ವಿ. ನೀವು ಕೂಡ ಜಂಗಲ್ ಲಾಡ್ಜಸ್ಗೆ ಬುಕ್ ಮಾಡ್ಕೋಬೋದು. ತುಂಬ ಈಸಿ ಮೆಥಡ್ ಇದೆ. ನೀವು ಗೂಗಲ್ ಮಾಡಿದ್ರೆ ಸಿಗುತ್ತೆ, ಮಾಡ್ಕೋಬೋದು. ಮತ್ತು ಒಂದು ಸ್ವಲ್ಪ ಕಾಸ್ಟ್ಲಿ ಇದೆ. ಆದರೆ ನಿಮಗೆ ಒಳ್ಳೆ ಕಾಡು ಮತ್ತು ಸಫಾರಿ ಈ ಥರದ್ದೆಲ್ಲ ನಿಮ್ಗೆ ಅನುಭವ ಬೇಕು ಅಂದರೆ ಈ ಥರದ್ದನ್ನು ನೀವು ಬುಕ್ ಮಾಡಿಕೊಂಡಾಗ ಮಾತ್ರ ಆಗುತ್ತೆ. ನನಗೆ ಎನ್ವೈರನ್ಮೆಂಟಲ್ ಬಗ್ಗೆ ಕೆಲಸ ಮಾಡೋ ಆಸಕ್ತಿ ಇರೋದ್ರಿಂದ ಮತ್ತು ಹಲವಾರು 15 ವರ್ಷದಿಂದ ಸುಮಾರು ಎನ್ವೈರನ್ಮೆಂಟ್ ಬಗ್ಗೆ ಕೆಲಸ ಮಾಡೋದ್ರಿಂದ ನಾನು ಇದನ್ನು ಆಯ್ಕೆ ಮಾಡ್ಕೊಳ್ತೀನಿ. ಪ್ರತಿ ವರ್ಷ ಒಂದಲ್ಲ ಒಂದು ಜಂಗಲ್ ಲಾಡ್ಜಸ್ಗೆ ಹೋಗ್ತೀನಿ. ನಾವು ಮತ್ತೆ ಸಿಗ್ತಾ ಇರೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಕರ್ನಾಟಕ, ಜೈ ಕನ್ನಡ.